ಹಾಯ್ ಎಲ್ಲರಿಗೂ. ನಾನು ತುಂಬ ದಿನ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡಿ. ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ ಆಫೀಸಲ್ಲಿ ಮನೆಯಲ್ಲಿ ಎಲ್ಲ. ಹಂಗಾಗಿ ಮಾಡಿರೋ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನಿವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ, ಬೆಳಗ್ಗೆ ತಿಂಡಿಗೆ ಚಪಾತಿ ಜೊತೆ ಪಾಲಕ್ ಪನ್ನೀರ್ ಮಾಡೋಣ ಅಂತ. ನನ್ನ ಮಗಳದ್ದು ಒಂದೇ ಹಿಂಸೆ ಆಗಿಬಿಟ್ಟಿತ್ತು, ಪಾಲಕ್ ಪನ್ನೀರ್ ಮಾಡು 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 ಅಂತ. ನಾನಿವಾಗ ಏನು ಮಾಡಿದೆ ಅಂದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದೆ. ಏನಕ್ಕೋಸ್ಕರ ಅಂದರೆ ಅದು ಕಲರ್ ನೋಡಿ, ಗ್ರೀನ್ ಕಲರು ಚೇಂಜ್ ಆಗಬಾರ್ದು ಅಂತ. ಪಾಲಕ್ ಸೊಪ್ಪಿರುತ್ತಲ್ಲ ಅದ್ರದ್ದು ಕಲರ್ ಗ್ರೀನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ನಾವು ಸ್ವಲ್ಪ ಒಂದು 2-3 ಕುದಿಸ್ತೀವಲ್ವ, ಬೇಯಿಸ್ತೀವಲ್ಲ, ಆವಾಗ ಕಲರ್ ಚೇಂಜ್ ಆಗಬಾರ್ದು ಅಂತ ಸಕ್ಕರೆ ಹಾಕ್ತೀವಿ. ಸಕ್ಕರೆ ಹಾಕಿದ್ರೆ ಏನು ಕಲರ್ ಚೇಂಜ್ ಆಗೋಲ್ಲ. ಮತ್ತು ಅದನ್ನು ಕುದಿಸ್ಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ರುಬ್ಬಕ್ಕೋಸ್ಕರ ಒಂಚೂರು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಜೀರಿಗೆ ಏನಕ್ಕೆ ಹಾಕ್ಕೊಂಡಿದ್ದೆ, ಮನೇಲಿ ಜೀರಿಗೆ ಪುಡಿ ಖಾಲಿಯಾಗಿತ್ತು, ಹಂಗಾಗಿ ಸ್ವಲ್ಪ ಜೀರಿಗೆ ಪುಡಿ ಹಾಕಬೇಕಾಗಿತ್ತು. ಅದ್ರ ಬದಲು ನಾನು ಸ್ವಲ್ಪ ಜೀರಿಗೆನೇ ಹಾಕ್ಕೊಂಡೆ ರುಬ್ಬೋದಕ್ಕೆ. ಈಗ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕಿ, ಒಗ್ಗರಣೆಗೂ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಅದೊಂಚೂರು ಎಣ್ಣೆಲಿ ಸ್ವಲ್ಪ ಇದಾದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆವಾಗ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡೋದು ಹೇಗೆ, ಅದಕ್ಕೆ ಇವಾಗ ಬೆಳ್ಳುಳ್ಳಿ ಎಷ್ಟಿರಬೇಕು, ಶುಂಠಿ ಎಷ್ಟಿರಬೇಕು ಎಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ನಾನು. ಇದು ಖಾರದ ಪುಡಿ, ಖಾರದ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ. 2 ಹಸಿಮೆಣ್ಸಿನ್ಕಾಯಿ ಹಾಕಿದೆ ಅಲ್ವ ಅದಕ್ಕೋಸ್ಕರ. ಆಮೇಲೆ ಗರಂ ಮಸಾಲ ಹಾಕ್ಕೊಂಡೆ. ಅದೆರಡು ಚೆನ್ನಾಗಿ ಬಾಡಿಸ್ಕೊಂಡು, ಏಕೆಂದರೆ ಈರುಳ್ಳಿಗೆ ಹಾಕ್ಕೊಬಿಟ್ಟು ಪುಡಿಗಳನ್ನ ಯಾವುದೇ ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ, ತಿಳಿ ಸಾರು ಮಾಡಬೇಕಾದ್ರೂ ಅಷ್ಟೇ, ಈರುಳ್ಳಿಗೆ ಸಾಂಬಾರು ಪುಡಿ ಹಾಕ್ಬಿಟ್ರೆ ಅದು ಎಣ್ಣೆ ಸ್ವಲ್ಪ ಬೆಂದ್ಬಿಡುತ್ತಲ್ಲ, ಆವಾಗ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ಆಗಲಿ, ಗರಂ ಮಸಾಲ ಆಗಲಿ, ಖಾರದ ಪುಡಿ ಆಗಲಿ, ಯಾವುದೇ ಆಗಲಿ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬಿಟ್ರೆ ಅದು ಚೆನ್ನಾಗಿ ಎಣ್ಣೆಲಿ ಬೆಂದಿರುತ್ತೆ. ಆವಾಗ ಏನು ಹಸಿ ಹೊಡೆಯೋಲ್ಲ, ಚೆನ್ನಾಗಿರುತ್ತೆ. ಮತ್ತು ಈ ಟೈಮಲ್ಲಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು. ನಾನಿವಾಗ 200 ಗ್ರಾಮು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ ಅದನ್ನು, ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಲಿ. ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ನಾನು ಪನ್ನೀರನ್ನ ಎಣ್ಣೆಲಿ ಕರಿಯೋದೇ ಆಗಲಿ, ಸ್ವಲ್ಪ ಬಾಡಿಸ್ಕೊಳ್ಳೋದೇ ಆಗಲಿ ಏನೂ ಮಾಡಿಲ್ಲ. ಇದು ಪನ್ನೀರ್ ಹಂಗೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಸ್ಮೂತಾಗಿ ಚೆನ್ನಾಗಿರುತ್ತೆ ಪನ್ನೀರು. ಅದೇ ನಾವು ಎಣ್ಣೆಲೆಲ್ಲ ಹಾಕ್ಬಿಟ್ರೆ ಒಂಥರ ಕ್ರಿಸ್ಪಿ ಅನಿಸುತ್ತೆ, ಅದು ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಪಾಲಕ್ ಪನ್ನೀರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅಲ್ಲಿ ನೋಡಿ, ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ತೆಳುನೂ ಇಲ್ಲ, ಮೀಡಿಯಮಾಗಿ ತುಂಬ ಚೆನ್ನಾಗಿದೆ. ಫ್ರೆಶ್ ಕ್ರೀಮ್ ಹಾಕ್ಕೋಬೇಕು. ಫ್ರೆಶ್ ಕ್ರೀಮ್ ಹಾಕ್ಕೊಂಡಾಗಲೇ ಟೇಸ್ಟು ತುಂಬ ಚೇಂಜಸ್ಸು, ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಕ್ರೀಮಿಂದನೇ ಪನ್ನೀರ್ ಮಸಾಲಗಳೆಲ್ಲ ಚೆನ್ನಾಗಾಗೋದು. ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ ಎಷ್ಟು ನೀಟಾಗಿ ಆಯಿತು. ಎಲ್ಲ ಮಾಡಿ ಸ್ವಲ್ಪ ಕುದಿಸ್ಕೊಂಡಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಬ್ರಹ್ಮಕಮಲ ನಮ್ಮ ಗಿಡ ಅಂತೂ ಯಾವಾಗಲೂ ಬಿಡ್ತಾನೇ ಇರುತ್ತೆ, ವರ್ಷ ಪೂರ್ತಿ 1-2 ಈ ಥರ ಬಿಡ್ತಾನೆ ಇರುತ್ತೆ. ಸೀಸನಲ್ಲಿ ಮಾತ್ರ ಗಿಡದ ತುಂಬ ಬಿಡುತ್ತೆ. ಆಮೇಲೆ ನಾನು ರಾತ್ರಿ ಯಜಮಾನ್ರು ಬರೋದು ಲೇಟ್ ಆಯಿತು, 12 ಗಂಟೆಗೆ ಬಾಗಿಲು ತೆಗಿಯೋಕ್ಕೆ ಹೋದಾಗ ನೋಡಿದೆ, ತುಂಬ ಚೆನ್ನಾಗಿ ಸ್ಮೆಲ್ ಗಮ್ ಅಂತ ಇತ್ತು, ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಹಂಗೆ ಫೋಟೋ ತಕ್ಕೊಂಡೆ.